ಜಾಲಿ ಜಾಲಿ ಎಲ್ಲ ಜಾಲಿ, ಗಲ್ಲಿ ಗಲ್ಲಿ ಕ್ರಿಕೆಟ್ ಗಲ್ಲಿ. ಕೊಹ್ಲಿ ಅಣ್ಣಂಗೆ ಜೈ, ಕೊಹ್ಲಿ ಅಣ್ಣಂಗೆ ಜೈ. ಏನ್ಲಾ ಇದು ಕೊಟ್ರೇಶ, ನಿಮ್ದು ಹೊಸ ವರ್ಷೆ? ವರ್ಷ ಅಲ್ಲಣ್ಣು, ಇದು ಹೊಸ ಅಧ್ಯಾಯ. ಕಳೆದ ಸರಿನು ಇದನ್ನ ಹೇಳಿದ್ರಲ್ಲಪ್ಪ, ಏನಾಯ್ತು? ಅಣ್ಣು, ವೃತ್ತ ಬರ್ದಾಗೈತೆ, ಆ ವೃತ್ತದಲ್ಲಿರೋದೆಲ್ಲ ಅವಂದೇಯ. ಬಿಲ್ಡಪ್ ಸಾಕು, ಏನ್ ವಿಚಾರ ಅಂತ ಹೇಳಪ್ಪ. ನಮ್ ಕೊಹ್ಲಿ ಅಣ್ಣ ಮತ್ತೆ ಕ್ಯಾಪ್ಟನ್ ಆಗ್ತಾವ್ರೆ. ಈ ಸಲ ಕಪ್ ನಮ್ದೇಯ. ನಿಮ್ RCB ಅವ್ರಿಗೆ ಮರುಕಾಲ ಏನಾದ್ರು ಐತೇನ್ಲ? ಯಾಕಣ್ಣು, ಹೆಂಗೈತ್ ಮೈಗೆ? ಹೇ ಕೊಟ್ರೇಶ, ನಮ್ ಕೊಹ್ಲಿ ಅಣ್ಣವರು ನನಗೆ ಕ್ಯಾಪ್ಟನ್ ಪಟ್ಟ ಬೇಡ, ಬೇರೆ ಯಾರಿಗಾದ್ರೂ ಕೊಡಿ ಅಂತ ಸುಮ್ಮನಾಗಿದ್ನಲ್ಲೋ. ಅಣ್ಣು, ಅದು ಹಳೆ ಲೆಕ್ಕ. ಕೊಹ್ಲಿ ಕ್ಯಾಪ್ಟನ್ ಆದಾಗ್ಲೂ ಕಪ್ ಗೆಲ್ಲಿಲ್ಲ, ಕೊಹ್ಲಿ ಕ್ಯಾಪ್ಟನ್ ಆಗದಿದ್ದಾಗ್ಲೂ ಕಪ್ ಗೆಲ್ಲಿಲ್ಲ. ಇದೇನ್ಲ ನಿಮ್ ಲೆಕ್ಕ? ಓ, ಬೋರ್ಗರದು ನುಗ್ಗುವ ಪ್ರವಾಹವನ್ನ ಪ್ರತಿರೋಧಿಸಬಲ್ಲೆ, ಕಾಡ್ಗಿಚ್ಚನ್ನ ಕಾಲಿನಲ್ಲಿ ಮೆಟ್ಟಿ ಅಡಗಿಸಬಲ್ಲೆ, ಬರ ಸಿಡಿಲ ಬಡಿತವನ್ನ ಬರೀ ಮುಷ್ಟಿಯಲ್ಲಿ ಹಿಡಿಯಬಲ್ಲೆ. ಆದ್ರೆ ನಮ್ ಕೊಹ್ಲಿ ನಿಂದನೆಯನ್ನ ಮಾತ್ರ ಸಹಿಸಲಾರೆ. ಲೇ ಕೊಟ್ರೇಶ, ನಾನೆಲ್ಲೋ ಕೊಹ್ಲಿಗೆ ಬೈದೆ, ಅವನನ್ನು ಬಿಟ್ರೆ ಬೇರೆ ಯಾರು ಆಡಲ್ಲ ಅಂದಿದ್ದು ಕಣ್ಲಾ. ಅದಕ್ಕೆ ಹೇಳಿದ್ದು ಇದು ಹೊಸ ಅಧ್ಯಾಯ ಅಂತ. ಶಿವನೇ ಕೇದಾರಲಿಂಗೇಶ್ವರ. ಅಣ್ಣು, ನಮ್ಮ ಹತ್ರ ಕಲ್ಲುಪ್ಪಿನ ಶಕ್ತಿ ಐತೆ. ಏನ್ಲ ಅದು ಕಲ್ಲುಪ್ಪು? ಅಣ್ಣು, ಈ ಬಾರಿ ನಮ್ಮ ಹತ್ರ ಸಾಲ್ಟು ಲಿವಿಂಗ್ ಸ್ಟೋನ್ ಅವ್ರೆ, ಗೊತ್ತಾ? ಓ ಹಾಗೆ. ಕಲ್ಲುಪ್ಪನ್ ರುಬ್ಬಿ ಹೆಂಗಿಡ್ತೀವಿ ನೋಡು. ಇವ್ರು ಬಿಟ್ಟು ಇನ್ಯಾರಿದಾರಪ್ಪ ಟೀಮ್ನಲ್ಲಿ? ನಮ್ಗೆ ಈ ಭುವನೇಶ್ವರಿ ಆಶೀರ್ವಾದದಿಂದ ಭುವನೇಶ್ವರ್ ಅವ್ರೆ. ಸ್ವಪ್ನದಲ್ಲೂ ಕಾಡೋ ಸ್ವಪ್ನಿಲ್ ಸಿಂಗ್ ಅವನೇ. ಟೀಮ್ನಲ್ಲಿ ಅಬ್ಬರ್ಸೋಕೆ ಟೀಮ್ ಡೇವಿಡ್ ಅವನೇ. ಎದುರಾಳಿ ಟೀಮ್ನ ಕಟ್ಗೆ ಕಡ್ದಂಗೆ ಕಡ್ದಾಕೋಕೆ ಆಸಲ್ವುಡ್ ಅವನೇ. ಇನ್ನೇನ್ ಬೇಕು ಹೇಳೋಣ? ಅದ್ ಸರಿ, ನೆನ್ನೆ ಅದೇನೋ 10,000 ಅಂತಿದ್ಯಲ್ಲೋ, ತಂದಿದ್ಯೇನ್ಲ? ಅಣ್ಣ, ಬಂದಿದ್ ವಿಚಾರನೇ ಮರ್ತೋದೆ ನೋಡು. ನನ್ನ ಹೆಂಡ್ರು ಮನೇಲಿ ಕಲ್ಲುಪ್ಪು ಖಾಲಿ ಆಗೈತೆ ಅಂತ ಹೇಳವಳೆ. ಓದ್ತೀನಿ ನೋಡು.